ಯಾರು ಕೇಳ್ಯಾರ? ಕೇಳಿಲ್ಲಲ್ಲ, ನಾ ಕೇಳಿಲ್ಲಪ್ಪ, ನಾವು ಕೇಳಿಲ್ಲ. ನೋಡು, ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಏನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಈಗ ಕರೆಕ್ಟಾಗಿ ನೆಕ್ ಟು ನೆಕ್ ಅದಾವೆ. ಗಾಳ ಹಾಕಿದ್ದಾರೆ ಅವರು ನಾವು ಗಾಳ ಹಾಕಿವಿ ಅಂತ ಅವ್ರು ಅಂತಾರ, ನಮ್ಮರ ಕೇಳಿದ್ರೆ ಅವ್ರು ಗಾಳ ಹಾಕ್ಯಾರ ಅಂತ ನಮ್ಮರ ಹೇಳ್ತಾರೆ. ಅದಕ್ಕೆ ಯಾರು ಗಾಳ ಹಾಕ್ಯಾರ ನಾಳೆ ಗೊತ್ತಾಗತ್ತಲ್ಲ. ಹಾಂ, ಎಲೆಕ್ಷನ್ ಆಗಿ ಮೇಲೆ ಗೊತ್ತಾಗತ್ತಿ. ಏನು ಒಟ್ಟು ಗೆಲ್ಬೇಕಪ್ಪ, 5 ಅಭ್ಯರ್ಥಿಗಳು ಗೆಲ್ಲಿಸ್ಬೇಕು. ಆ ರೀತಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ AICC ಅವರು, KPCCನವರು, ಅಧ್ಯಕ್ಷರು ಎಲ್ಲರೂ ಸೇರಿ ಈಗ ನಿನ್ನೆ ದಿವಸ ನಮಗೂ ಕಂಪಲ್ಸರಿ ಅಟೆಂಡೆನ್ಸ್ ಹಾಕಿಬಿಟ್ಟು ಕಂಪಲ್ಸರಿ ಇರಬೇಕು ಅಂತಂದು ಹೇಳಿದರು. ಅದೇ ರೀತಿ ಇವತ್ತು ನಾವು ಮೋಕಪ್ಪು ಮಾಡಿದ್ದಾರೆ ಮತ್ತು ಸಮರ್ಥ ಈಗ ಅಲ್ಲೇ ಅದಾನೆ. ಹಾಗೆ ಒಟ್ಟು ನಮ್ಮ 5 ಅಭ್ಯರ್ಥಿಗಳು ಗೆಲ್ಲಬೇಕು. ಆ ರೀತಿಯಲ್ಲಿ ನಾವು ಕೆಲಸ ಏನಿಲ್ಲ, ಎಲ್ಲರಿಗೂ ಸಮೃದ್ಧಿಯಾಗೈತಿ. ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲರಿಗೂ ಸಮೃದ್ಧಿಯಾಗಿ ನಮ್ಮ ಸರ್ಕಾರ ನಡೆಸ್ತಾ ಇದೆ. ಯಾರು ಕೇಳ್ಯಾರ? ಕೇಳಿಲ್ಲಲ್ಲ, ನಾ ಕೇಳಿಲ್ಲಪ್ಪ, ನಾವು ಕೇಳಿಲ್ಲ. ನೋಡು, ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಏನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮಗೇನು ಆಸೆ ಇಲ್ಲ. ಯಾವುದೇ ರೀತಿಯಿಂದ ಅದು ಬೇಕು ಇದು ಬೇಕು ಅನ್ನೋದು, ಒಳ್ಳೆ ರೀತಿಯಿಂದ ಒಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಮೆ ಆಗಬೇಕಪ್ಪ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಸಂಸ್ಕಾರ, ಕಾಂಗ್ರೆಸ್ ಏನು ಫ್ಯಾಮಿಲಿಯಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿನೇ. ಆ ನಿಟ್ಟಿನಲ್ಲಿ ಒಳ್ಳೆ ರೀತಿಯಿಂದ ನಮ್ಮ ಕಾಂಗ್ರೆಸ್ನ ಮತ್ತೆ 2028ಕ್ಕೆ ಮತ್ತೆ ಮರಳಿ ಕಾಂಗ್ರೆಸ್ನ ನಾವು ಅಧಿಕಾರಕ್ಕೆ ತರಬೇಕು. ಆ ರೀತಿ ನಾವು ಕೆಲಸವನ್ನು ಮಾಡಬೇಕು. ಯಾರು DCM ಸ್ಥಾನ ಬೇಕಂತ ನಾನೇ ಬೇಡ ಅಂದೆ. ಅವರು ಸ್ವಲ್ಪ ಜನ ಹಠ ಮಾಡಿದರು, ಅಭಿಮಾನಿಗಳು ಮಾಡ್ಯಾರ. ನಾನು ಬೇಡ ಅಂದ್ರೂ ಸ್ವಲ್ಪ ಜನ ಮಾಡ್ಕೊಂಡಾರ. ಅವೆಲ್ಲ ಬಿಡ್ರಿ. ಈಗ ಒಟ್ಟು ಕಾಂಗ್ರೆಸ್ ನಮ್ಗೆ ಗೆಲ್ಲಬೇಕು. ಒಳ್ಳೆ ಬಡವರಿಗೆ ಒಳ್ಳೆ ಕೆಲಸಗಳನ್ನ ಆಗಬೇಕು. ಊರ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಕೇಳಂಬಾರಪ್ಪ, ನಮಗೇನು ಎಲ್ಲರಿಗೂ ಆಸೆ ಇರ್ತದಪ್ಪ. ಇಂಥವ್ರಿಗೆ ಆಸೆ ಇರಲ್ಲ, ಎಲ್ಲರಿಗೂ ಆಸೆ ಇರ್ತದೆ. ಗೊತ್ತಿಲ್ಲಪ್ಪ ಯಾರು ಕೇಳ್ಯಾರ? ಕೇಳಿಲ್ಲಲ್ಲ, ನಾ ಕೇಳಿಲ್ಲಪ್ಪ, ನಾವು ಕೇಳಿಲ್ಲ. ನೋಡು, ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಏನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮಗೇನು ಆಸೆ ಇಲ್ಲ. ಯಾವುದೇ ರೀತಿಯಿಂದ ಅದು ಬೇಕು ಇದು ಬೇಕು ಅನ್ನೋದು, ಒಳ್ಳೆ ರೀತಿಯಿಂದ ಒಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಮೆ ಆಗಬೇಕಪ್ಪ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಸಂಸ್ಕಾರ, ಕಾಂಗ್ರೆಸ್ ಏನು ಫ್ಯಾಮಿಲಿಯಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿನೇ. ಆ ನಿಟ್ಟಿನಲ್ಲಿ ಒಳ್ಳೆ ರೀತಿಯಿಂದ ನಮ್ಮ ಕಾಂಗ್ರೆಸ್ನ ಮತ್ತೆ 2028ಕ್ಕೆ ಮತ್ತೆ ಮರಳಿ ಕಾಂಗ್ರೆಸ್ನ ನಾವು ಅಧಿಕಾರಕ್ಕೆ ತರಬೇಕು. ಆ ರೀತಿ ನಾವು ಕೆಲಸವನ್ನು ಮಾಡಬೇಕು. ಯಾರು DCM ಸ್ಥಾನ ಬೇಕಂತ ನಾನೇ ಬೇಡ ಅಂದೆ. ಅವರು ಸ್ವಲ್ಪ ಜನ ಹಠ ಮಾಡಿದರು, ಅಭಿಮಾನಿಗಳು ಮಾಡ್ಯಾರ. ನಾನು ಬೇಡ ಅಂದ್ರೂ ಸ್ವಲ್ಪ ಜನ ಮಾಡ್ಕೊಂಡಾರ. ಅವೆಲ್ಲ ಬಿಡ್ರಿ. ಈಗ ಒಟ್ಟು ಕಾಂಗ್ರೆಸ್ ನಮ್ಗೆ ಗೆಲ್ಲಬೇಕು. ಒಳ್ಳೆ ಬಡವರಿಗೆ ಒಳ್ಳೆ ಕೆಲಸಗಳನ್ನ ಆಗಬೇಕು.